ಶುಭ ಮುಂಜಾನೆ ಕಣ್ರಿ, ಆರಾಮಿದ್ದೀರಿ? ಈ ಮನೆಯಲ್ಲಿ ನನಗೆ ಮರ್ಯಾದೆ ಕೊಡುವನಂದರೆ ಇವನೊಬ್ಬರು ಮಾತ್ರ. ಯಾವಾಗ ನಾನು ಬರ್ತೀನಿ ಆವಾಗ ಅವನು ಕೈ ಮುಗಿದು ನಿಲ್ತಾನೆ. ಲಗ ಶಿವಾಜಿಡ. ಹಾಗಾಗಿ ನಾನೊಂದು ಚಾಲೆಂಜ್ ತಗೊಳ್ಳಿದ್ದೀನಿ. ಹೇಗಾದರೂ ಮಾಡಿ ಇವನ ಟಕ್ಲ ಮೇಲೆ ಕೂದಲನ್ನು ಬೆಳೆಸಿ ತೋರಿಸ್ತೀನಿ ನಾನು. ತಗು ನನ್ನ ಎಣ್ಣೆ ಮಸಾಜ್. ಕೂದಲು ಬರಲಿ. ಫೈನಲಿ ನಾನು ನನ್ನ ಅಮ್ಮನಿಗೆ ಒಂದು ಸೊಸೆವನ್ನು ತಂದೆ. ಬನ್ನಿ ನಿಮಗೆ ಕೂಡ ತೋರಿಸ್ತೀನಿ. ಟ್ಯಾನ್ ನೋಡಿ ಹೇಗಿದ್ದಾಳೆ ನನ್ನ ಗರ್ಲ್ ಫ್ರೆಂಡ್, ಮುದ್ದಾಗಿಲ್ವಾ? ನನಗೋಸ್ಕರ ಅಲ್ಲ, ನಾನು ಕೇವಲ ಅಮ್ಮನ ಕಷ್ಟ ನೋಡಿ ತಗೊಂಡು ಬಂದಿದ್ದೆ ಅಷ್ಟೇ. ಸೊಸೆ ತಂದ ಖುಷಿಯಲ್ಲಿ ಅಪ್ಪ ಅಮ್ಮ ನನಗೆ ಫೈನಲಿ ಬೈಕ್ ತಂದು ಕೊಟ್ಟರು. ಯಾರಾದರೂ ನನ್ನ ಸುದ್ದಿಗೆ ಬಂದರೆ ಡಿಸ್ಕ್ಯಾಮ್ ಸಿಂಕ್ ಮಾಡಿಬಿಡ್ತೀನಿ. ಟೆನ್ ಟೆಡೆನ್ ಟೆನ್ ಟೆಡೆನ್ 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 ಟೆಂಗರೇನ್. ಏನೋ ಅವನು ಫ್ರಿಜ್ಜಿಂದ ತಗೊಂಡು ತಿಂತಾ ಇದ್ದಾನೆ. ಯಾರು ನೋಡ್ತಾ ಇಲ್ಲ ಅಲ್ವಾ? ನಾನು ಕೂಡ ತೆಗೆದು ತಿಂತೀನಿ. ದೂರು ಅನ್ನನ ಮೇಲೆ ಬಿಡ್ತದೆ, ಯಾರಿಗೆ ಹೇಳಬೇಡಿ. ಅಲ್ಲ, ಮೇಲ್ಗಡೆ ಕಬಟ್ ಇಟ್ಟಿದ್ದು ಯಾವುದಾದ್ರೂ ವಸ್ತು ಇಟ್ಟರೆ ಕಾಣಬಾರ್ದಂತ ಹೇಳಿ. ಈ ಹೆಂಗಸು ಹಿಡಿದು ಅಲ್ಲಿ ಕೂಡ ಕ್ಲೀನ್ ಮಾಡ್ತಿದ್ರಲ್ಲ, ಎಂತ ಹೇಳುದು ಇವರಿಗೆ? ನಿಮ್ಮ ಹತ್ರ ಏನಾದರೂ ಸೊಲ್ಯೂಷನ್ ಉಂಟಾ? ಕಮೆಂಟ್ ಮಾಡಿ. ಇವತ್ತು ನನ್ನ ಹುಡುಗಿ ಬಂದ ಖುಷಿಯಲ್ಲಿ ನಾನು ಎಲ್ಲರಿಗೂ ಪಾರ್ಟಿ ಇಟ್ಟಿದ್ದೀನಿ. ಬನ್ನಿ ಬೇಗ ತಿನ್ನೋಣ. ಇವರಿಗೆ ಫಸ್ಟಿಗೆ ತಿನ್ನಲಿಕ್ಕೆ ಬೇಕಂತೆ. ವಾಹ್ ಇದಕ್ಕೆಲ್ಲ ನಮ್ಮ ಪಜ್ಜು ಬಾಯ್ ಫಸ್ಟು. ನೋಡಿ ಯಾವ ರೀತಿ ಇಂಟ್ರೆಸ್ಟ್ ನೋಡಿ ಅವನಿಗೆ. ಸಬರ್ ನಾಮ್ಕಿ ಚೇಜಿ ನಯ್ಯೆ. ಮನೆಯಲ್ಲಿ ಎಲ್ಲರ ಹತ್ರ ಕೆಲಸ ಮಾಡಿಸಿ ತಲೆ ತಿಂದು ಇವರು ನೋಡಿ ಇಲ್ಲಿ ರಿಲ್ಯಾಕ್ಸ್ ಮಾಡಲಿಕ್ಕೆ ಬಂದಿದ್ದಾರೆ. ಈ ಕಾಲಿನ ಮಕ್ಕಳು ನೋಡಿ, ಟೀ ಶರ್ಟ್ ಕೂಡ ಹಾಕಲಿಕ್ಕೆ ಬರೋದಿಲ್ಲ, ಉಲ್ಟಾ ಹಾಕಿ ಸ್ಟೈಲ್ ಮಾಡಿ ಹೋಗ್ತಾರೆ. ನನ್ನ ಮರ್ಯಾದೆ ತೆಗಿಲಿಕ್ಕೆ ಬಂದಿದ್ದಾರೆ. ಯಾವುದು ಹಿಂದೆ ಯಾವುದು ಮುಂದೆ ಗೊತ್ತೇ ಇಲ್ಲ. ನಾನೊಂದು ತಮ್ಮ ಇದ್ದುದರಿಂದ ಆಯಿತು, ಇಲ್ಲದಿದ್ದರೆ ಇವರ ನಮ್ಮ ಫ್ಯಾಮಿಲಿಯ ಮರ್ಯಾದೆ ಹರಾಜು ಮಾಡುತ್ತಿದ್ದರು. ಜಾದು 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 ಜಾದು. ಫೈನಲಿ ನನ್ನ ಅಮ್ಮನ ಕುತ್ತಿಗೆ ಹಿಡಿಯೋರು ಒಬ್ಬರು ಬಂದರು. ನಾನು ಕೂಡ ಬ್ಯೂಟಿ ಪಾರ್ಲರ್ಗೆ ಹೋಗಿ ನೋಡಿ ನೇಲ್ ಎಕ್ಸ್ಟೆನ್ಷನ್ ಮಾಡಿದ್ದೀನಿ. ಇವತ್ತಿಂದ ನಾನು ಪಾತ್ರೆ ತೊಳೆಯೋದು ತಪ್ಪುತ್ತೆ. ಯಾಕೆಂತ ಹೇಳಿ, ಎಷ್ಟು ದೊಡ್ಡ ಕೊಟ್ಟು ನೇಲ್ ಎಕ್ಸ್ಟೆನ್ಷನ್ ಮಾಡಿದ್ದೀನಲ್ಲ. ಇನ್ನು ನೀವೇ ಪಾತ್ರೆ ತೊಳೀರಿ. ಎಂತ ಅಮ್ಮನಿಗೆ ಹೆಲ್ಪ್ ಮಾಡೋದು ನಮ್ಮ ಕರ್ತವ್ಯ. ನನ್ನನ್ನು ನೋಡಿದ್ದು ಸಾಕು, ಹೋಗಿ ನೀವು ಕೂಡ ನಿಮ್ಮ ಪಾತ್ರೆಯನ್ನು ತೊಳೀರಿ. ಓಯ್ ಎಲ್ಲಿ ಹೋಗೋದು? ದಿನಾಲೂ ಹೇಳಬೇಕಾ ನಿಮಗೆ? ಏನು ಮಾರಿರೆ, ಲೈಕ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಹೋಗಿ. ಬಾಯ್.